ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಏನು ಬೇಕಾಗಿತ್ತು? ಸರ್ ಅದು ಬ್ಯಾಂಕಲ್ಲಿ EMI ಕಟ್ಟಕ್ಕೆ 10,000 ಬೇಕಿತ್ತು, ಕೊಡ್ತೀರಾ? ಬೆಳಿಗ್ಗೆ ಯಾಕ್ರಿ ತಲೆ ತಿಂದಿದ್ದೀರಾ? ಮೊದಲೇ ಜನ ಬರ್ತಿಲ್ಲ ಅಂತ ನನ್ನ ಟೆನ್ಷನ್ ನನಗೆ. ಅದರಲ್ಲಿ ಬೇರೆ ನೀವು ತಮಾಷೆ ಮಾಡ್ತಿದ್ದಾರೆ ಬೆಳಗ್ಗೆ ಬಂದು. ಏನು ಬೇಕು ಹೇಳಿ. ಸರಿ, ಒಂದು ಪ್ಲಸ್ಸು ಮೈನಸ್ಸು ವೈರ್ ಕೊಡಿ. ಎಷ್ಟಾಯಿತು? ತಗೊಳ್ಳಿ, 180 ರೂಪಾಯಿ. ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಅಲ್ಲ ಸರ್, ಇವರು ಇರೋ ಹಳೆ ಬೋರ್ಡ್ ಕಿತ್ತಾಕಿ ಹೊಸ ಬೋರ್ಡ್ ಹಾಕ್ಸಿ ಅದ್ರ ಮೇಲೆ ದೊಡ್ಡದಾಗಿ ಕನ್ನಡದಲ್ಲಿ ಬರೀರಿ, ಕೆಳಗಡೆ ಚಿಕ್ಕದಾಗಿ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳಿದ್ದನ್ನ ಕೇಳಿದೆ ನಾನು. ಆದ್ರೆ ಅದು ಹಾಕ್ದಾಗಿದ್ದ ಜನ ಅಂಗಡಿ ಮುಂದೆ ಬರ್ತಾರೆ, ನಿಂತ್ಕೊಂಡು ನೋಡ್ತಾರೆ, ಕನ್ನಡದಲ್ಲಿ ಇರೋದು ಅರ್ಥ ಆಗಲ್ಲ, ಕೆಳಗಡೆ ಇಂಗ್ಲೀಷಲ್ಲಿ ಓದಷ್ಟು ಪುರ್ಸೊತ್ತು ಇಲ್ದಂಗೆ ಹಂಗೆ ಓಡೋಗ್ಬಿಡ್ತಾರೆ. ಏನು ಮಾಡೋದ ನೀವೇ ಹೇಳಿ ಸರ್. ಮುಂಚೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು, ಮನೆಯಲ್ಲಿ ಎಲ್ಲ ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಮನೆ ಬಾಡಿಗೆ, ಈ ಅಂಗಡಿ ಬಾಡಿಗೆ ಎಲ್ಲನೂ ಯಾವ ಚಿಂತೆ ಇಲ್ಲದೆ ನಡೀತಾ ಇತ್ತು ಸರ್. ಇವಾಗ ಈ ಬಾಡಿಗೆ ಕಟ್ಟೋಕ್ಕೂ, ಮಕ್ಕಳು ಕಾಲೇಜ್ ಫೀಸು, ಸ್ಕೂಲ್ ಫೀಸು, ಮನೆ ಬಾಡಿಗೆ, ಆಳು ಮೂಳು ಎಲ್ಲ ತಲೆ ಮೇಲೆ ಬಂದು ಬಿದ್ದಿದೆ ಸರ್. ಎಲ್ಲದಕ್ಕೂ ಕೈ ಚಾಚಬೇಕಾಗಿ ಬಂದಿದೆ ಸರ್. ಏನು ಮಾಡೋದ ನೀವೇ ಹೇಳಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಸರ್, ಆದರೆ ಏನು ಮಾಡೋದು? ಈ ಆಚೆಯಿಂದ ಬಂದಿರೋ ಜನ ಇದ್ದಾರಲ್ಲ, ಅವ್ರಿಗೆ ಇಲ್ಲಿ ಬದುಕಕ್ಕೆ ಎಲ್ಲ ಬೇಕಂತೆ, ಜಾಗ, ಮನೆ, ಊಟ ಎಲ್ಲನೂ ಬೇಕಂತೆ. ಆದರೆ ಬೇಸಿಕ್ ಕನ್ನಡ ಕಲೀರಿ ಅಂದರೆ ಆಗಲ್ವಂತೆ. ಅವ್ರಿಗೇನು ಹೇಳೋಣ ಹೇಳಿ ಸರ್. ನಿಮ್ಮ ಥರ ಇನ್ನು ಅದೆಷ್ಟು ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದೆಲ್ಲ ಮಾಡ್ತಿರೋದು ನಮ್ಮ ಉಳಿವಿಗಾಗಿ ಸರ್. ನಮ್ಮ ಕನ್ನಡ, ನಮ್ಮ ಹೆಮ್ಮೆ ಮರೆ ಆಗಬಾರ್ದು ಅನ್ನೋದಕ್ಕೆ ಇದೆಲ್ಲ ಮಾಡಿ ಕಷ್ಟಪಡ್ತಿರೋದು ಸರ್. ಆ ಭುವನೇಶ್ವರ ತಾಯಿ ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೇನೂ ಕೈ ಬಿಡಲ್ಲ. ಆ ತಾಯಿನ ನಂಬ್ಕೊಳ್ಳಿ, ಬಿಸ್ನೆಸ್ ಮಾಡಿ, ಚಿಂತೆ ಮಾಡಬೇಡಿ. ಒಂದಲ್ಲ ಒಂದಿನ ಮತ್ತೆ ಎಲ್ಲ ಸರಿ ಹೋಗುತ್ತೆ. ಇವರೆಲ್ಲ ಬುದ್ಧಿ ಕಲ್ತ ಮೇಲೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋನ ಎಂಜಾಯ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ.